ನಮಸ್ಕಾರ. ಇವತ್ತು ತಾವು ಬಿಜೆಪಿ ಸಮಾವೇಶಕ್ಕೆ ಕರ್ಕೊಂಡು ಹೋಗ್ತಾ ಇರೋ ಜನಗಳೆಲ್ಲ, ತಮಗೂ ಕೂಡ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಇದೆ ತಮಗೆ? ಸೋಮನಾಥಪುರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ. ಹಾಗಾಗಿ ಹೋಗ್ತಾ ಇದ್ದೀರಾ? ಹೌದು. ಎಷ್ಟು ಜನ ಹೋಗ್ತಾ ಇದ್ದೀರಾ? ಬನ್ನೂರು 50 ಸಂಖ್ಯೆ ಹೇಳಿದ್ದಾರೆ, 45 ಸಂಖ್ಯೆ ಆಗಿದ್ದೀವಿ. 45 ಸಂಖ್ಯೆ. ಅದು ನಿಮ್ಮ ಬಸ್ಸಲ್ಲಿ ಮಾತ್ರ? ನಮ್ಮ ಬಸ್ಸಲ್ಲಿ ಒಟ್ಟು ಎಷ್ಟು ಬಸ್ ಹೊರಟಿದೆ? ಬನ್ನೂರಿಂದ 9 ಬಸ್ ಹೊರಟಿದೆ. ಸೋಮನಾಥಪುರ ಶಕ್ತಿ ಕೇಂದ್ರದಿಂದ 9 ಬಸ್ ಹೋಗಿದೆ. ಓಕೆ. ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಆಗೋಷ್ಟಲ್ಲಿ ತಾವು ಅಲ್ಲಿ ತಲುಪಬೇಕು. ಹೌದು, ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಸಮಯಕ್ಕೆ ಹೋಗ್ತೀವಿ. ಒಟ್ಟಲ್ಲಿ ಅಷ್ಟು ಜನ ಸೇರಿದ್ರೆ ಇವತ್ತು ಎಲ್ಲ ಎಷ್ಟು ನಿಮಗೆ ಶಕ್ತಿ ಬುದ್ಧಿ ಬರುತ್ತೆ ಇಲ್ಲಿ? ನಮಗೆ ಎಷ್ಟು ಶಕ್ತಿ ಕೇಂದ್ರಗಳು? ಹೌದು, 5 ಶಕ್ತಿ ಕೇಂದ್ರ ಬರುತ್ತೆ. ಓಕೆ. ಎಲ್ಲ ಶಕ್ತಿ ಕೇಂದ್ರಗಳು ಹೊರಟಿಸಿದ್ದೀರಾ? ಹೌದು, ಎಲ್ಲ ಶಕ್ತಿ ಕೇಂದ್ರದಿಂದ ಹೊರಟಿದೆ. ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರಾ? ಹೌದು, ಎಲ್ಲ ಇವತ್ತು ಶ್ರಾವಣ ಇರೋದ್ರಿಂದ ಮಹಿಳೆಯರು ಸ್ವಲ್ಪ ಕಮ್ಮಿ, ಇಲ್ಲಾಂದ್ರೆ ಇನ್ನೂ ಒಂದು ಒಳ್ಳೆ ಸಂಖ್ಯೆ. ತಾವೆಲ್ಲ ಪ್ರೈವೇಟ್ ಬಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಯಾವುದು ಸರ್ಕಾರಿ ಬಸ್ ಬಳಸಿಲ್ಲ? ಯಾವುದು ಬಳಸಿಲ್ಲ? ಓಕೆ, ಎಲ್ಲ ಪ್ರೈವೇಟ್ ಬಸ್ಸಲ್ಲೇ. ಓಕೆ. ವೀಕ್ಷಕರ, ತಾವೇನು ನೋಡ್ತಾ ಇದ್ದೀರಿ, ಇವತ್ತು ಬನ್ನೂರಿನಿಂದ ಹೊರಟಿರುವಂಥದ್ದು 9 ಬಸ್ಗಳನ್ನ ಹೊರಟಿರುವಂಥದ್ದು. ಮತ್ತು ಎಲ್ಲ BJP ನಾಯಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಎಲ್ಲ ಸಹಕರಿಸಿದ್ರು ಕೂಡ. ಒಟ್ಟಾರೆಯಾಗಿ ಇವತ್ತು ಕಾರ್ಯಕ್ರಮಕ್ಕೆ BJPಯಿಂದ ನೂರಾರು ಸಂಖ್ಯೆಯಲ್ಲಿ ಬನ್ನೂರಿಂದ ಹೊರಟಿರೋದು ನಾವು ಇಲ್ಲಿ ನೋಡ್ಬೋದು. ಹಾಗಾಗಿ ಇವತ್ತು ಬನ್ನೂರಿನಿಂದ ಒಂದು 9 ಬಸ್ನ ಹೊರಟಿಸಿರುವಂಥದ್ದು BJP ಕಾರ್ಯಕರ್ತರು. ಏನು ಮಹಾಶಕ್ತಿ ಜವಾಬ್ದಾರಿ ಇದೆ, ಪರವಾಗಿಲ್ಲ. ಇವತ್ತು ಈ ಸರಿ 9 ಶಕ್ತಿ ಕೇಂದ್ರದಿಂದ 9 ಬಸ್ ಹೊರಟಿಸಿರೋದು ವಿಶೇಷವಾಗಿ ನಾವು ನೋಡ್ಬೋದು. ಯಾಕೆಂದರೆ ಇಷ್ಟು ಸಿಕ್ಕಾಪಟ್ಟೆ ಕುಂಠಿತ ಆಗ್ತಿತ್ತು ಕಾರ್ಯಕ್ರಮಗಳಿಗೆ. ಈ ಸರಿ ಹೆಂಗೋ ರಾಹುಲ್ ಜವಾಬ್ದಾರಿ ತೊಗೊಂಡು ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದ್ದಾರೆ.